ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ನ ಕಾವು. ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಆರಂಭವಾಗಿದೆ. ಮತದಾರರು ಮತಗಟ್ಟೆಗಳಿಗೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಪ್ರಮುಖವಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಎರಡು ಪಕ್ಷಗಳು ತೀವ್ರ ಪೈಪೋಟಿಯನ್ನು ಕೊಡ್ತಾ ಇರುವಂಥದ್ದು. ಕಾಂಗ್ರೆಸ್ನ ಭದ್ರಕೋಟೆ ಮತ್ತು ಸದ್ಯ ಹಾಲಿ ಶಾಸಕರಿದ್ದಂಥ ಕ್ಷೇತ್ರ ಬಾಗಲಕೋಟೆ ಕ್ಷೇತ್ರ HY ಮೇಟಿ ಅವರ ಕ್ಷೇತ್ರ. ಅವರು ನಿಧನರಾದಂಥ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ ಬಂದಿದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತ ಹಬ್ಬ ಶುರುವಾಗಿದೆ. ಭರ್ಜರಿಯಾಗಿ ಮತದಾನ ನಡೀತಾ ಇದೆ. ಸಮರ್ಥ ಶಾಮನೂರು ವರ್ಸಸ್ ಶ್ರೀನಿವಾಸ ದಾಸ್ ಕರಿಯಪ್ಪ ನಡುವೆ ತೀವ್ರ ಪೈಪೋಟಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತದಾನದ ಪ್ರಕ್ರಿಯೆ ಆರಂಭವಾಗಿದೆ. ಇಬ್ಬರು ಅಭ್ಯರ್ಥಿಗಳು ದಾವಣಗೆರೆ ದಕ್ಷಿಣದ ಮತದಾರರಲ್ಲ. ಸಮರ್ಥ ಮತ್ತು ಶ್ರೀನಿವಾಸ್ ಇಬ್ಬರು ಸಹ ಉತ್ತರ ಕ್ಷೇತ್ರದ ಮತದಾರರು. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಆಕ್ಚುಲಿ 2008ರ ಹಿಂದೆ ಕ್ಷೇತ್ರ ವಿಭಜನೆಗೂ ಮುಂಚೆ ಒಟ್ಟಾರೆಯಾಗಿ ಅವಿಭಜಿತ ದಾವಣಗೆರೆ ಕ್ಷೇತ್ರ ಆಗಿತ್ತು. ಆಗಲೂ ಸಹ ಶಾಮನೂರು ಶಿವಶಂಕರಪ್ಪನವರು 2 ಸಲ ಗೆದ್ದಿದ್ರು. 2008ರ ನಂತರ ದಾವಣಗೆರೆ ಕ್ಷೇತ್ರ 2 ಭಾಗಗಳಾಗಿ ವಿಂಗಡಣೆ ಆಯಿತು. ಒಂದು ದಾವಣಗೆರೆ ಉತ್ತರ ಕ್ಷೇತ್ರ, ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರವಾಗಿ ವಿಂಗಡಣೆ ಆಯಿತು. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಶಾಮನೂರು ಶಿವಶಂಕರಪ್ಪನವರು ಬಂದರೆ ದಾವಣಗೆರೆ ಉತ್ತರ ಕ್ಷೇತ್ರಕ್ಕೆ SS ಮಲ್ಲಿಕಾರ್ಜುನ್ ಅವರು ಹೋಗ್ತಾರೆ. ಹೀಗಾಗಿ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಸಮರ್ಥ ಮತ್ತು ಶ್ರೀನಿವಾಸ್ ಏನು ಕಣದಲ್ಲಿದ್ದಾರೆ ಅವರು ಈ ಕ್ಷೇತ್ರದವರಲ್ಲ. ಓಕೆ, ಇನ್ನು ಬಿಗಿ ಭದ್ರತೆ ದಾವಣಗೆರೆ ಕ್ಷೇತ್ರದಲ್ಲಿ ಖಾಕಿ ಬಂದೋಬಸ್ತನ್ನು ಕೈಗೊಂಡಿದೆ. ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ 1400 ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. 4 DSP, 16 ಇನ್ಸ್ಪೆಕ್ಟರ್ಗಳು ಹಾಗೂ 400 ಕಾನ್ಸ್ಟೇಬಲ್ಗಳು, 200 ಹೆಡ್ ಕಾನ್ಸ್ಟೇಬಲ್ಗಳು, 500ಕ್ಕೂ ಅಧಿಕ ಗೃಹ ರಕ್ಷಕ ಸಿಬ್ಬಂದಿ, 6 CISF, 2 CRP ಸೇರಿದಂತೆ ಸ್ಟ್ರೈಕಿಂಗ್ ಫೋರ್ಸ್ಗೋಸ್ಕರ 5 KSRP ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಮತಗಟ್ಟೆಯಿಂದ 200 ಮೀಟರ್ ದೂರ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಟೋಟಲ್ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಆ ಮೂಲಕ ಸಮರ್ಥ ಒಬ್ಬ ಅಭ್ಯರ್ಥಿಯನ್ನು, ಸ್ಟ್ರಾಂಗ್ ಕ್ಯಾಂಡಿಡೇಟನ್ನು ತಮ್ಮ ಕ್ಷೇತ್ರದಲ್ಲಿ ಗೆಲ್ಲಿಸಿಕೊಂಡು ಬರಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಇನ್ನು ದಾವಣಗೆರೆಯಲ್ಲಿ ಮತದಾನ ಪ್ರಕ್ರಿಯೆ ಆರಂಭದಲ್ಲೇ ಸಮಸ್ಯೆ ಕಾಣಿಸಿಕೊಂಡಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಶಿರಮಗೊಂಡನಹಳ್ಳಿಯ 242ರ ಮತಗಟ್ಟೆಯಲ್ಲಿ ತಾಂತ್ರಿಕ ದೋಷ. ಶಿರಮಗೊಂಡನಹಳ್ಳಿಯ 242ರ ಮತಗಟ್ಟೆಯಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಕಂಡು ಬಂದಿದೆಯಂತೆ. ವಿವಿಪ್ಯಾಟ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ವಿವಿಪ್ಯಾಟ್ ರಿಪೇರಿ ಮಾಡಿ ಮತ್ತೆ ಮತದಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನೋಡಿ, ದಾವಣಗೆರೆಯಲ್ಲಿ ಶಿರಮಗೊಂಡನಹಳ್ಳಿಯ 242ರ ಮತಗಟ್ಟೆಯಲ್ಲಿ ವಿವಿಪ್ಯಾಟ್ನಲ್ಲಿ ಒಂದು ಸ್ವಲ್ಪ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು ಅಂತ ಮಾಹಿತಿ ಬಂದಿದೆ. ಅದನ್ನು ಇಮಿಡಿಯೇಟಾಗಿ ಸಿಬ್ಬಂದಿಗಳು ಸರಿಪಡಿಸಿದ್ದಾರೆ. ತಾಂತ್ರಿಕ ಸಮಸ್ಯೆಯನ್ನು ಸರಿಪಡಿಸಿ ಈಗ ಮತ್ತೆ ವೋಟಿಂಗಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ಓಕೆ, ಸದ್ಯ ಯಾವ ರೀತಿಯಾಗಿ ನಡೀತಾ ಇದೆ ಮತದಾನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಮಧು, ಈಗ ಶಿರಮಗೊಂಡನಹಳ್ಳಿ ಅಲ್ಲಿ ಮಾತ್ರ ಒಂದು ಪ್ರಾಬ್ಲಮ್ ಇದೆ ಅನ್ನುವಂಥದ್ದು ವರದಿ ಆಗ್ತಾ ಇದೆ. ಈಗ ಸದ್ಯ ಅದು ರೆಡಿ ಆಗಿದೆ ಅನ್ನುವಂಥದ್ದು. ಓವರಾಲ್ ಆಗಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮತದಾನ ಆಗ್ತಾ ಇದೆ ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ ಮಧು. ಶಿವಶಂಕರ್, ರಾಜ್ಯದಲ್ಲಿ ಒಂದು ಕುತೂಹಲ ಕೇಳಿಸ್ತಕ್ಕಂತ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ಗೆ ಮತದಾನ ಪ್ರಕ್ರಿಯೆ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ 242 ಮತಗಟ್ಟೆ ಶಿರಮಗೊಂಡನಹಳ್ಳಿಯಲ್ಲಿ ಕೆಲವೊಂದು ತಾಂತ್ರಿಕ ದೋಷದಿಂದ ಒಂದು ಮತದಾನ ಪ್ರಕ್ರಿಯೆ ಬಂದಾಗಿತ್ತು. ಆದ್ರೆ ಮೇಲಾಧಿಕಾರಿಗಳು ಬಂದು ಎಲ್ಲವನ್ನ ಸರಿಪಡಿಸುವ ಪ್ರಕ್ರಿಯೆ ಮಾಡಿರ್ತಕ್ಕಂಥದ್ದು. ನಾವಿವಾಗ ಶಿರಮಗೊಂಡನಹಳ್ಳಿಯಲ್ಲಿ ಇರ್ತಕ್ಕಂಥದ್ದು. ನೀವಿವಾಗ ನೋಡ್ಬೋದು, ಸಖಿ ಮತಗಟ್ಟೆ ಕೇಂದ್ರವನ್ನ ಓಪನ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಮಹಿಳೆಯರು ಮತ್ತು ಕೆಲ ಅಂಗವಿಕಲರು ಈ ರೀತಿಯಾಗಿ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಲಿ ಅನ್ನೋ ಉದ್ದೇಶದಿಂದ ಜಿಲ್ಲಾಡಳಿತ ಈ ರೀತಿಯಾಗಿ ಒಂದು ಸಖಿ ಮತಗಟ್ಟೆಯ ಕೇಂದ್ರವನ್ನ ಶುರು ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಲಿ ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಒಂದು ದಾವಣಗೆರೆಯಲ್ಲಿ ಒಟ್ಟು 2 ಸಖಿ ಮತಗಟ್ಟೆ ಕೇಂದ್ರವನ್ನ ಶುರು ಮಾಡಿರ್ತಕ್ಕಂಥದ್ದು. ಮತದಾನ ಹೆಚ್ಚಾಗಿ ಅಂದ್ರೆ ಮಹಿಳೆಯರು ಹೆಚ್ಚು ಬರ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ಮತಗಟ್ಟೆ ಮಾಡಿರ್ತಕ್ಕಂಥದ್ದು. ನಮ್ ಜೊತೆಗೆ ಮಾತಾಡ್ಲಿಕ್ಕೆ ಯುವ ಮತದಾರರಿದ್ದಾರೆ, ಅವ್ರನ್ನ ಮಾತಾಡ್ಸ ಹೋಗೋಣ. ನೀವು ಮೊದಲ ಬಾರಿ ಮತದಾನ ಮಾಡಿದ್ರೆ ಏನ್ ಅನ್ಸುತ್ತೆ ಅಂತ ಹೇಳಿ?
ಜೋರಾಗಿ ಮಾತಾಡು. ಮೊದಲನೇ ಬಾರಿ ವೋಟ್ ಮಾಡಿದ್ದೀನಿ. ಚೆನ್ನಾಗಿ ಅನಿಸ್ತು ಎಕ್ಸ್ಪೀರಿಯನ್ಸ್. ಹ್ಮ್. ಎಲ್ಲರೂ ವೋಟ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ನನ್ನ ಹಕ್ಕನ್ನ ಚಲಾಯಿಸ್ಬೇಕು ಅಂತಾನು ಕೇಳ್ಕೊಂತೀನಿ. ಖುಷಿ ಆಯ್ತಾ? ಖುಷಿ. ನಿಮ್ಗೆ ಏನ್ ಐಡಿಯಾ ಇತ್ತಾ ಈ ತರ ಮತದಾನ ಮಾಡ್ಬೇಕನ್ನೋದು? ಅಂದ್ರೆ ಮುಂಚೆನೆ ಗೊತ್ತಿತ್ತು ಹೇಗೆ ಮಾಡ್ಬೇಕು ಅಂತ. ಮುಂಚೆನೆ ಅನ್ಕೊಂಡ್ ಬಂದಿದ್ದೆ ಯಾರಿಗ್ ವೋಟ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತೆಲ್ಲ, ಹಾಗೆ ಮಾಡಿ. ಇದಿಷ್ಟು ಯುವ ಮತದಾರ ಮಾತಾಡ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಶಿವಮೊಗ್ಗನಹಳ್ಳಿ ಮತಗಟ್ಟೆಯಲ್ಲಿ ಮೊದಲ ಬಾರಿಗೆ ಒಂದು ಏನು ಮತಯಂತ್ರ ಒಂದು ಕೆಟ್ಟ ಇದಾಗಿತ್ತು. ಆದ್ರೆ ಅಧಿಕಾರಿಗಳು ಎಲ್ಲಾ ಒಂದು ಸರಿ ಮಾಡುವ ಪ್ರಕ್ರಿಯೆಯನ್ನ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಕೆಲವತ್ತು ಅಂದ್ರೆ ಕೇವಲ ಅರ್ಧ ಗಂಟೆ ಕಾಲ ಒಂದು ಮತದಾನ ಪ್ರಕ್ರಿಯೆ ನಿಂತಿತ್ತು. ಕೆಲ ಅಂಗವಿಕಲರು ಕೂಡ ಒಂದು ನಿಂತಲ್ಲಿ ನಿಂತು ಈ ರೀತಿಯಾಗಿ ಒಂದು ಸಮಸ್ಯೆ ಉದ್ಭವ ಆಗಿತ್ತು. ಆದ್ರೆ ಅಧಿಕಾರಿಗಳು ಬಂದು ಎಲ್ಲವನ್ನ ಸರಿ ಮಾಡುವಂತ ಪ್ರಕ್ರಿಯೆ ಕೂಡ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಶಿವಮೊಗ್ಗನಹಳ್ಳಿಯಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಎಲ್ಲವನ್ನ ಸರಿ ಮಾಡಿ ಮತ್ತೆ ಸರಿದಾರಿಗೆ ತರದಿರ್ತಕ್ಕಂಥದ್ದು. ಅದರಲ್ಲೂ ಮಾಜಿ ಸಚಿವರಾಗಿರ್ತಕ್ಕಂಥ ರವೀಂದ್ರನಾಥ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮತಗಟ್ಟೆಗೆ ಆಗಮಿಸಿ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಕೂಡ ಅವರು ತೊಡಗ್ತಾರೆ. ಆದ್ರೆ ಇನ್ನೊಂದು ಮುಖ್ಯವಾಗಿ ಏನು ದಾವಣಗೆರೆಯಲ್ಲಿ ಏನು ಸಮರ್ಥ ನಿಂತಿದೆ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರು ಮತ್ತು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ತಾತ್ಕರೆಪ್ಪನವರು ಮತ್ತು ಏನು ಎನ್ಸಿಪಿ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವರು ಮತ್ತು ಇನ್ನಿತರೆ ಏನು ಕೆಲವೊಂದು ಏನು ಅಭ್ಯರ್ಥಿಗಳಿದ್ದಾರೆ ಅವರೆಲ್ಲರೂ ಕೂಡ ಅವ್ರದ್ದು ಯಾರ್ದು ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಮತದಾನ ಇಲ್ಲ ಅನ್ನೋದೇ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಅವರು ಮತದಾರ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಅವರು ಉತ್ತರ ಮತ್ತು ಮಾಯಕೊಂಡದಲ್ಲಿ ಮತಗಟ್ಟೆಯಲ್ಲಿ ಅವ್ರದ್ದು ಮತದಾರ ಇರೋದ್ರಿಂದ ಅವ್ರು ಯಾರು ಕೂಡ ಮತವನ್ನ ಚಲಾಯಿಸಿಲ್ಲ. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬೆಳಗ್ಗೆ ನೀರಸವಾಗಿತ್ತು. ಆದ್ರೆ ಈಗ ಕೆಲ ಮತದಾರರು ತಂಡವಾಗಿ ಬಂದು ದಾವಣಗೆರೆಯ ಏನು ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ 284 ಮತಗಟ್ಟೆಗಳು ಕೂಡ ಈಗಾಗಲೇ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಮುಂದುವರೆದಿರ್ತಕ್ಕಂಥದ್ದು. ಶಿವಶಂಕರ್. ಓಕೆ ಮಧು, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.